28ನೇ ತಾರೀಕಿನಲ್ಲಿ ಜನಿಸಿದ ಸ್ತ್ರೀಯರು ತಮ್ಮ ಸ್ವಭಾವದಲ್ಲಿ ನೈಜ ನಾಯಕತ್ವ, ದೃಢ ನಿಶ್ಚಯ ಮತ್ತು ಮಹತ್ವಾಕಾಂಕ್ಷೆ ಹೊಂದಿರುವರು. ಇವರಿಗೆ ದೊಡ್ಡ ಗುರಿಗಳನ್ನು ತಲುಪುವ ಶಕ್ತಿ ಇದೆ ಮತ್ತು ಜೀವನದಲ್ಲಿ ಪ್ರಭಾವ ಬೀರುವ ಸಾಧನೆಗಳನ್ನು ಸಾಧಿಸಲು ಸಾಮರ್ಥ್ಯವಿದೆ. ಅವರು ನೈಸರ್ಗಿಕವಾಗಿ ಮುನ್ನಡೆಯುವ ಗುಣವನ್ನು ತೋರುತ್ತಾರೆ, ಆದರೂ ಈ ದಿನಾಂಕವು ಸಂಖ್ಯಾ ಪ್ರಭಾವಗಳ ಸಂಯೋಜನೆಯಿಂದ 2 ಚಂದ್ರ, 8 ಶನಿ, 1 ಸೂರ್ಯ ಕೆಲವೊಮ್ಮೆ ಏರಿಳಿತಗಳು ಮತ್ತು ಸವಾಲುಗಳನ್ನು ನೀಡುತ್ತದೆ. ಈ ಸವಾಲುಗಳನ್ನು ತಮ್ಮ ದೃಢ ನಿಶ್ಚಯ, ಪರಿಶ್ರಮ ಮತ್ತು ತಾಳ್ಮೆಯಿಂದ ಎದುರಿಸುವ ಮೂಲಕ ಅವರು ಕೊನೆಗೂ ಯಶಸ್ಸನ್ನು ಕಾಣುತ್ತಾರೆ. ವೈಯಕ್ತಿಕ ಜೀವನದಲ್ಲಿ 28ನೇ ತಾರೀಕಿನ ಸ್ತ್ರೀಯರು ತಮ್ಮ ಸಂಗಾತಿಯೊಂದಿಗೆ ಬದ್ಧತೆ ಮತ್ತು ವಿಶ್ವಾಸವನ್ನು ಪ್ರಮುಖವಾಗಿ ಬೆಳೆಸುತ್ತಾರೆ. ಅವರು ಸಂಬಂಧಗಳಲ್ಲಿ ನಿಷ್ಠಾವಂತ, ಸಹಾನುಭೂತಿಪರ ಮತ್ತು ಗೌರವಪೂರ್ಣ ವರ್ತನೆ ತೋರುತ್ತಾರೆ. ತಮ್ಮ ಸಂಗಾತಿಯ ಭಾವನೆ ಮತ್ತು ಆಸಕ್ತಿಗಳನ್ನು ಗಮನದಲ್ಲಿಟ್ಟು ಸಂಬಂಧವನ್ನು ಸಮತೋಲನದಿಂದ ನಿರ್ವಹಿಸುತ್ತಾರೆ. ಆದರೆ ಕೆಲವೊಮ್ಮೆ ತಮ್ಮ ಉತ್ಸಾಹ ಮತ್ತು ಮಹತ್ವಾಕಾಂಕ್ಷೆಯಿಂದ ಸಂಬಂಧದಲ್ಲಿ ಎಚ್ಚರಿಕೆಯ ಕೊರತೆ ಕಂಡುಬರುವ ಸಾಧ್ಯತೆಯಿದೆ. ಆದ್ದರಿಂದ ಸಮತೋಲನ ಮತ್ತು ಆತ್ಮನಿಯಂತ್ರಣವನ್ನು ಕಾಪಾಡಿಕೊಳ್ಳುವುದು ಪ್ರಮುಖ. 28ನೇ ತಾರೀಕಿನಲ್ಲಿ ಜನಿಸಿದ ಸ್ತ್ರೀಯರ ವಿದ್ಯಾಭ್ಯಾಸದ ಜೀವನವು ಸಾಮಾನ್ಯವಾಗಿ ದೃಢ ನಿಶ್ಚಯ, ಮಹತ್ವಾಕಾಂಕ್ಷೆ ಮತ್ತು ನಾಯಕತ್ವ ಗುಣಗಳ ಪ್ರತಿಬಿಂಬವಾಗಿರುತ್ತದೆ. ಬಾಲ್ಯದಿಂದಲೇ ಇವರು ಕಲಿಕೆಯಲ್ಲಿ ಸ್ವತಂತ್ರ ಚಿಂತನೆ ಹೊಂದಿರುವರು. ಪಾಠವನ್ನು ಕೇವಲ ಅಂಕಗಳಿಗಾಗಿ ಓದದೆ ಅದರ ಆಳವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಈ ಕಾರಣದಿಂದಾಗಿ ಕೆಲವು ವಿಷಯಗಳಲ್ಲಿ ಅವರು ಸಾಮಾನ್ಯ ವಿದ್ಯಾರ್ಥಿಗಳಿಗಿಂತ ವಿಭಿನ್ನವಾಗಿ ಯೋಚಿಸುವ ಶಕ್ತಿ ಹೊಂದಿರುತ್ತಾರೆ. ಶಾಲಾ ಹಂತದಲ್ಲಿ ಇವರ ವಿದ್ಯಾಭ್ಯಾಸದಲ್ಲಿ ಕೆಲವೊಮ್ಮೆ ಏರಿಳಿತಗಳು ಕಾಣಬಹುದು. ಚಂದ್ರ ಮತ್ತು ಶನಿಯ ಸಂಯುಕ್ತ ಪ್ರಭಾವದಿಂದಾಗಿ ಮನಸ್ಸಿನ ಅಸ್ಥಿರತೆ, ಭಾವನಾತ್ಮಕ ಒತ್ತಡ ಅಥವಾ ಕುಟುಂಬದ ಪರಿಸ್ಥಿತಿಗಳ ಪರಿಣಾಮದಿಂದ ಓದಿನಲ್ಲಿ ಗಮನಚಲನೆಯಾಗುವ ಸಾಧ್ಯತೆಯಿದೆ. ಆದರೆ ಸೂರ್ಯನ ಪ್ರಭಾವದಿಂದ ಇವರು ಮತ್ತೆ ತಮ್ಮ ಮೇಲೆ ಹಿಡಿತ ಸಾಧಿಸಿ ಹಿಂದುಳಿದಿದ್ದರೂ ಮುಂದೆ ಬರಲು ಶಕ್ತಿ ಹೊಂದಿರುತ್ತಾರೆ. ಶಿಕ್ಷಕರು ಮತ್ತು ಹಿರಿಯರು ಇವರಲ್ಲಿರುವ ನಾಯಕತ್ವ ಮತ್ತು ಆತ್ಮವಿಶ್ವಾಸವನ್ನು ಗುರುತಿಸುವುದು ಸಾಮಾನ್ಯ. ಕಾಲೇಜು ಹಾಗೂ ಉನ್ನತ ಶಿಕ್ಷಣದ ಹಂತದಲ್ಲಿ 28ರಂದು ಜನಿಸಿದ ಸ್ತ್ರೀಯರು ತಮ್ಮ ಆಸಕ್ತಿಯ ವಿಷಯಗಳತ್ತ ಹೆಚ್ಚು ಗಂಭೀರವಾಗಿ ತೊಡಗಿಕೊಳ್ಳುತ್ತಾರೆ. ನಿರ್ವಹಣೆ, ವ್ಯಾಪಾರ, ಆಡಳಿತ, ಕಾನೂನು, ಅರ್ಥಶಾಸ್ತ್ರ, ಬ್ಯಾಂಕಿಂಗ್, ಫ್ಯಾಷನ್ ಮ್ಯಾನೇಜ್ಮೆಂಟ್ ಅಥವಾ ಸ್ವತಂತ್ರ ಉದ್ಯಮಕ್ಕೆ ಸಂಬಂಧಿಸಿದ ವಿದ್ಯಾಭ್ಯಾಸದಲ್ಲಿ ಇವರು ಹೆಚ್ಚು ಮೆರೆದಿರುತ್ತಾರೆ. ಓದುವ ಜೊತೆಗೆ ಸಂಘಟನೆ, ಕಾರ್ಯಕ್ರಮಗಳ ನಿರ್ವಹಣೆ, ವಿದ್ಯಾರ್ಥಿ ಸಂಘಗಳಲ್ಲಿ ನಾಯಕತ್ವ ವಹಿಸುವಂತಹ ಚಟುವಟಿಕೆಗಳಲ್ಲಿ ಸಹ ಸಕ್ರಿಯರಾಗಿರುತ್ತಾರೆ. ಇವರು ಪರೀಕ್ಷೆಗಳ ಸಮಯದಲ್ಲಿ ಒತ್ತಡವನ್ನು ಅನುಭವಿಸಬಹುದಾದರೂ ತಮ್ಮ ದೃಢ ನಿಶ್ಚಯ ಮತ್ತು ಶ್ರಮಶೀಲತೆ ಮೂಲಕ ಕೊನೆಗೂ ಉತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾರೆ. ಕೆಲವೊಮ್ಮೆ ತಡವಾಗಿ ಯಶಸ್ಸು ದೊರಕಿದರೂ ಅದು ದೀರ್ಘಕಾಲದ ಸ್ಥಿರತೆಯನ್ನು ನೀಡುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಉನ್ನತ ಶಿಕ್ಷಣ ಅಥವಾ ವೃತ್ತಿಪರ ಕೋರ್ಸ್ಗಳಲ್ಲಿ ಯಶಸ್ಸು ಪಡೆಯಲು ಇವರಲ್ಲಿ ಅಗತ್ಯವಾದ ಸಹನೆ ಮತ್ತು ಧೈರ್ಯ ಇರುತ್ತದೆ. 28ನೇ ತಾರೀಕಿನಲ್ಲಿ ಜನಿಸಿದ ಸ್ತ್ರೀಯರ ವಿದ್ಯಾಭ್ಯಾಸದ ಜೀವನವು ಸವಾಲುಗಳೊಂದಿಗೆ ಬೆಳೆದ ಶಕ್ತಿಯ ಕಥೆಯಾಗಿರುತ್ತದೆ. ಸರಿಯಾದ ಮಾರ್ಗದರ್ಶನ, ಆತ್ಮವಿಶ್ವಾಸ ಮತ್ತು ಸಮತೋಲನ ಇದ್ದರೆ ಅವರು ವಿದ್ಯಾಭ್ಯಾಸವನ್ನು ತಮ್ಮ ಭವಿಷ್ಯದ ದೃಢ ಅಡಿಪಾಯವಾಗಿ ರೂಪಿಸಿಕೊಂಡು ಸಮಾಜದಲ್ಲಿ ಗೌರವಪೂರ್ಣ ಸ್ಥಾನವನ್ನು ಪಡೆಯಲು ಸಂಪೂರ್ಣ ಸಾಮರ್ಥ್ಯ ಹೊಂದಿರುತ್ತಾರೆ. ಜೀವನದಲ್ಲಿ 28ನೇ ತಾರೀಕಿನ ಸ್ತ್ರೀಯರಿಗೆ ಏರಿಳಿತಗಳು ಸಹಜ. ಶನಿಯ ಪ್ರಭಾವದಿಂದ ಸಂಖ್ಯೆ 8 ಕೆಲವೊಮ್ಮೆ ಆರೋಗ್ಯ ಸಮಸ್ಯೆಗಳು, ಕಣ್ಣು ಅಥವಾ ಗಂಟಲು ಸಂಬಂಧಿತ ಅಥವಾ ಕುಟುಂಬದೊಳಗಿನ ಗೊಂದಲಗಳು ಎದುರಾಗಬಹುದು. ಚಂದ್ರನ ಪ್ರಭಾವ ಸಂಖ್ಯೆ 2 ಅವರ ಭಾವನಾತ್ಮಕತೆಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಅವರು ಜೀವನದಲ್ಲಿ ಏರಿಳಿತಗಳನ್ನು ಅನುಭವಿಸುತ್ತಾರೆ.
ಸೂರ್ಯನ ಪ್ರಭಾವ ಇವರಿಗೆ ಈ ಸವಾಲುಗಳನ್ನು ಎದುರಿಸಲು ಧೈರ್ಯ ಮತ್ತು ಹೊಸ ಆರಂಭ ಮಾಡಲು ಶಕ್ತಿ ನೀಡುತ್ತದೆ. 28ನೇ ತಾರೀಕಿನಲ್ಲಿ ಜನಿಸಿದ ಸ್ತ್ರೀಯರ ವಿವಾಹದ ನಂತರದ ಜೀವನವು ಸಾಮಾನ್ಯವಾಗಿ ಜವಾಬ್ದಾರಿ, ಬದ್ಧತೆ ಮತ್ತು ನಾಯಕತ್ವ ಗುಣಗಳಿಂದ ರೂಪುಗೊಳ್ಳುತ್ತದೆ. ವಿವಾಹದ ನಂತರ ಇವರು ಕೇವಲ ಸಂಗಾತಿಯಷ್ಟೇ ಅಲ್ಲ, ಕುಟುಂಬದ ಒಟ್ಟಾರೆ ವ್ಯವಸ್ಥೆಯನ್ನು ಸಮತೋಲನದಿಂದ ಮುನ್ನಡೆಸುವ ಶಕ್ತಿಯನ್ನು ಹೊಂದಿರುತ್ತಾರೆ. ತಮ್ಮ ಮನೆ, ಸಂಬಂಧಗಳು ಮತ್ತು ಭವಿಷ್ಯದ ಗುರಿಗಳನ್ನು ಸ್ಪಷ್ಟವಾಗಿ ಕಾಣುವ ದೃಷ್ಟಿಕೋನ ಇವರಲ್ಲಿದೆ. ದಾಂಪತ್ಯ ಜೀವನದಲ್ಲಿ ಈ ಸ್ತ್ರೀಯರು ತಮ್ಮ ಸಂಗಾತಿಯೊಂದಿಗೆ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಪರಸ್ಪರ ಗೌರವಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ತಮ್ಮ ಸಂಗಾತಿಯನ್ನು ಬೆಂಬಲಿಸುವಲ್ಲಿ ಮುಂಚೂಣಿಯಲ್ಲಿರುತ್ತಾರೆ ಹಾಗೂ ಕುಟುಂಬದ ಪ್ರಗತಿಗಾಗಿ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ. ಆದರೆ ಇವರ ದೃಢ ಸ್ವಭಾವ ಮತ್ತು ನಾಯಕತ್ವ ಗುಣಗಳ ಕಾರಣದಿಂದ ಕೆಲವೊಮ್ಮೆ ತಮ್ಮ ಅಭಿಪ್ರಾಯವನ್ನು ಬಲವಾಗಿ ವ್ಯಕ್ತಪಡಿಸುವ ಸಾಧ್ಯತೆಯಿದೆ. ಈ ಸಂದರ್ಭಗಳಲ್ಲಿ ಸಹನಶೀಲತೆ ಮತ್ತು ಸಂವಾದವು ದಾಂಪತ್ಯದ ಸೌಹಾರ್ದತೆಗೆ ಮುಖ್ಯವಾಗುತ್ತದೆ. ವಿವಾಹದ ನಂತರ ಇವರ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಮತ್ತು ಹೊಣೆಗಾರಿಕೆ ಹೆಚ್ಚಾಗುತ್ತದೆ. ಹಣಕಾಸಿನ ನಿರ್ವಹಣೆಯಲ್ಲಿ ಇವರು ಚತುರರಾಗಿದ್ದು, ಕುಟುಂಬದ ಭವಿಷ್ಯಕ್ಕಾಗಿ ಯೋಜನೆ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಕೆಲವೊಮ್ಮೆ ತಮ್ಮ ವೃತ್ತಿಜೀವನ ಮತ್ತು ಕುಟುಂಬದ ಜವಾಬ್ದಾರಿಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಸವಾಲಾಗಬಹುದು, ಆದರೆ ಸಮಯದೊಂದಿಗೆ ಅದನ್ನು ಯಶಸ್ವಿಯಾಗಿ ನಿಭಾಯಿಸುತ್ತಾರೆ. ಭಾವನಾತ್ಮಕವಾಗಿ 28ನೇ ತಾರೀಕಿನ ಸ್ತ್ರೀಯರು ಹೊರಗಿನಿಂದ ದೃಢವಾಗಿ ಕಾಣಿಸಿದರೂ ಒಳಗಿನಿಂದ ತುಂಬಾ ಸಂವೇದನಾಶೀಲರಾಗಿರುತ್ತಾರೆ. ಚಂದ್ರ ಮತ್ತು ಶನಿಯ ಪ್ರಭಾವದಿಂದಾಗಿ ಕೆಲವೊಮ್ಮೆ ಮನಸ್ಸಿನ ಒತ್ತಡ, ಮೌನ ಅಥವಾ ಅಂತರಾಳದ ಚಿಂತೆ ಕಾಣಬಹುದು. ಆದರೆ ಸಂಗಾತಿಯಿಂದ ಸಿಗುವ ನಂಬಿಕೆ ಮತ್ತು ಬೆಂಬಲದಿಂದ ಅವರು ಮತ್ತೆ ತಮ್ಮ ಸಮತೋಲನವನ್ನು ಪಡೆಯುತ್ತಾರೆ. ಮಕ್ಕಳ ವಿಚಾರದಲ್ಲಿ ಇವರು ಶಿಸ್ತಿನ ಜೊತೆಗೆ ಪ್ರೀತಿಯುಳ್ಳ ತಾಯಿಯಾಗಿರುತ್ತಾರೆ. ಮಕ್ಕಳ ಭವಿಷ್ಯ, ಶಿಕ್ಷಣ ಮತ್ತು ಮೌಲ್ಯಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸುತ್ತಾರೆ. ಮಕ್ಕಳಿಗೆ ಸ್ವತಂತ್ರ ಚಿಂತನೆ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಲು ಪ್ರಯತ್ನಿಸುತ್ತಾರೆ. 28ನೇ ತಾರೀಕಿನಲ್ಲಿ ಜನಿಸಿದ ಸ್ತ್ರೀಯರ ವಿವಾಹದ ನಂತರದ ಜೀವನವು ಜವಾಬ್ದಾರಿ ಮತ್ತು ಸಾಧನೆಯ ಸಂಯೋಜನೆಯಾಗಿರುತ್ತದೆ. ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆ, ಸಹನೆ ಮತ್ತು ಸಮತೋಲನ ಕಾಪಾಡಿಕೊಂಡರೆ ಇವರ ದಾಂಪತ್ಯ ಜೀವನ ಸ್ಥಿರ, ಗೌರವಪೂರ್ಣ ಮತ್ತು ಯಶಸ್ವಿಯಾಗುತ್ತದೆ. ತಮ್ಮ ದೃಢ ನಿಶ್ಚಯ ಮತ್ತು ಸಹಕಾರದ ಮೂಲಕ ಅವರು ಕುಟುಂಬದಲ್ಲಿ ಕೇಂದ್ರೀಯ ಶಕ್ತಿಯಾಗಿ ಬೆಳೆಯುತ್ತಾರೆ. ವೃತ್ತಿ ಜೀವನದಲ್ಲಿ 28ನೇ ತಾರೀಕಿನ ಸ್ತ್ರೀಯರು ಉದ್ಯಮ, ವ್ಯಾಪಾರ ಮತ್ತು ವ್ಯವಸ್ಥಾಪನಾ ಕ್ಷೇತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರುತ್ತಾರೆ. ಅವರು ಸ್ವತಂತ್ರ ನಿರ್ಧಾರಗಳಲ್ಲಿ, ಯೋಜನೆ ರೂಪಿಸುವಲ್ಲಿ ಮತ್ತು ತಂಡಗಳನ್ನು ಯಶಸ್ವಿಯಾಗಿ ನಡೆಸುವಲ್ಲಿ ನೈಜ ಸಾಮರ್ಥ್ಯ ತೋರುತ್ತಾರೆ. ಈ ಗುಣಗಳಿಂದ ಅವರು ದೊಡ್ಡ ಸಂಸ್ಥೆಗಳಲ್ಲಿ ನಾಯಕತ್ವ ಸ್ಥಾನವನ್ನು ಪಡೆಯಲು ಅಥವಾ ತಮ್ಮದೇ ಉದ್ಯಮವನ್ನು ಯಶಸ್ವಿಯಾಗಿ ನಡೆಸಲು ಸಾಧ್ಯ. ಸಂಖ್ಯಾಶಾಸ್ತ್ರದ ದೃಷ್ಟಿಯಿಂದ 28ನೇ ತಾರೀಕಿನ ಸ್ತ್ರೀಯರಿಗೆ ಸಂಖ್ಯೆಗಳು 1, 3, 5, 6, 9 ಉತ್ತಮ ಹೊಂದಾಣಿಕೆ ಒದಗಿಸುತ್ತವೆ. ಆದರೆ 8ರೊಂದಿಗೆ ವ್ಯಾಪಾರ ಅಥವಾ ಕೆಲಸ ಮಾಡುವಾಗ ಎಚ್ಚರ ವಹಿಸಬೇಕು, ಏಕೆಂದರೆ ಶನಿಯ ಪ್ರಭಾವದಿಂದ ಕೆಲವೊಮ್ಮೆ ಗೊಂದಲಗಳು ಅಥವಾ ಅಡಚಣೆಗಳು ಉಂಟಾಗಬಹುದು. ಅದೃಷ್ಟದ ಬಣ್ಣಗಳಲ್ಲಿ ಕಿತ್ತಳೆ, ಕೆಂಪು ಮತ್ತು ಬಿಳಿ ಬಣ್ಣಗಳು ಧೈರ್ಯ, ಶಕ್ತಿ ಮತ್ತು ಶುಭವನ್ನು ಹೆಚ್ಚಿಸಬಹುದು. 28ನೇ ತಾರೀಕಿನಲ್ಲಿ ಜನಿಸಿದ ಸ್ತ್ರೀಯರು ತಮ್ಮ ಮಹತ್ವಾಕಾಂಕ್ಷೆ, ನಾಯಕತ್ವ ಗುಣಗಳು ಮತ್ತು ದೃಢ ನಿಶ್ಚಯದಿಂದ ತಮ್ಮ ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ಸಾಧಿಸಲು ಸಮರ್ಥರಾಗಿದ್ದಾರೆ. ಆದರೆ ಏರಿಳಿತಗಳು, ಆರೋಗ್ಯ ಸಮಸ್ಯೆಗಳು ಅಥವಾ ಸಂಬಂಧಗಳಲ್ಲಿ ಸಂಭವಿಸಬಹುದಾದ ಸವಾಲುಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ ಸಮತೋಲನ ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ತಮ್ಮ ದೃಢ ನಿಶ್ಚಯ ಮತ್ತು ಸೃಜನಾತ್ಮಕತೆ ಮೂಲಕ ಅವರು ಜೀವನದಲ್ಲಿ ಶ್ರೇಷ್ಠ ಸಾಧನೆ, ವೈಯಕ್ತಿಕ ಶಕ್ತಿ ಮತ್ತು ತೃಪ್ತಿಯೊಂದಿಗೆ ಭರವಸೆಯಿಂದ ಮುಂದುವರಿಯಬಹುದು.
ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.